ಮಾರ್ನಿಂಗ್ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾವು ಒಂದು ಬಿಗ್ ಬಾಸ್ ಪ್ರೊಮೋ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾರು ಮೋಸ್ಟ್ ಕಾಂಪಿಟೇಟರ್ಸ್ ಅವರೇ ಮೋಸ್ಟ್ ಟಾರ್ಗೆಟಬಲ್ ಆಗ್ತಾರೆ ಅನ್ನೋದು ನಮಗೆಲ್ಲರೂ ಗೊತ್ತೇ ಇದೆ. ಸೊ ಈ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಆಟ ಆಡೋಕ್ಕೆ ಬಂದಿದ್ದಾರೆ, ಆದರೆ ಈ ಆಟ ಆಡ್ತಾ ಅವರ ವ್ಯಕ್ತಿತ್ವಗಳು ಹೊರಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ರಕ್ಷಿತಾ ಶೆಟ್ಟಿ ಇವ್ರ ಬಗ್ಗೆ ಅನ್ನೆಸೆಸರಿ ಟಾಕ್ ಏನು ಬರ್ತದೆ ಅಂದರೆ ಅವ್ರು ಚಪ್ಪಲಿ ತೋರಿಸಿದ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಇದು ಶುದ್ಧ ಸುಳ್ಳು. ಅವರು ಆ್ಯಕ್ಚುಲಿ ಒಂದು ಲೈವ್ ವಿಡಿಯೋದಲ್ಲೂ ನಾವು ನೋಡ್ತಾ ಇರ್ತೀವಿ ಮತ್ತು ಎಪಿಸೋಡ್ಗಳಲ್ಲೇ ಆಗಿರ್ಬೋದು, ಅವರು ಚಪ್ಪಲಿ ತೋರಿಸಿರೋ ರೀತಿ ಯಾವುದೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಯಾವಾಗಲೂ ಅದು ಬಂದಿಲ್ಲ. ಸೊ ಇದು ಸುಳ್ಳು ಸುದ್ದಿ ಅಂತ ಅಂದ್ಬಿಟ್ಟು ಹೇಳ್ಬೋದು ಅಷ್ಟೇ. ಮೋಸ್ಟ್ ಕಾಂಪಿಟೇಟರೇ ಮೋಸ್ಟ್ ನೆಗೆಟಿವ್ ಆಗಿ ಕಾಣ್ತಾರೆ. ಸೊ ಹಾಗಾಗಿ ನಿನ್ನೆ ನಾವು ಎಪಿಸೋಡಲ್ಲಿ ಅಬ್ಸರ್ವ್ ಮಾಡಿದ್ರೆ ತುಂಬ ಜನ ಗಿಲ್ಲಿ ನಟಗೆ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ರಿಷಾ ಗೌಡ ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅವ್ರು ಇದ್ದಿದ್ದೇ ರೀತಿ ಬೇರೆ, ದೆನ್ ಅವರು ಹೋಗ್ತಾ ಹೋಗ್ತಾ ಕೆಲವು ದಿನಗಳಾದಮೇಲೆ ಅವರು ವ್ಯಕ್ತಿತ್ವ ಹೊರಗೆ ಬಂತು ಅಂತಲೇ ಹೇಳ್ಬೋದು. ಅಂದರೆ ಅವರು ಒಂದು ಗಿಲ್ಲಿ ನಟ ಅವ್ರ ಜೊತೆ ಚೆನ್ನಾಗಿ ತಮಾಷೆ ಮಾಡ್ಕೊಂಡು ಚೆನ್ನಾಗೇ ಇದ್ದರು. ಬಟ್ ಇವಾಗ ತುಂಬಾ ಪರ್ಸನಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಇವನ್ ನಿನ್ನೆ ಎಪಿಸೋಡಲ್ಲೂ ಸಹ ಅವರು ಗಿಲ್ಲಿ ನಟ ಅವರೇ ಒಂದು ಟಾರ್ಗೆಟ್ ಅನ್ನೋ ರೀತಿ ಹೇಳಿದ್ರು. ಸೊ ಅವ್ರು ಕೊಟ್ಟಂಥ ರೀಸನ್ ತುಂಬ ಸಿಲಿ ಆಗಿತ್ತು. ಏನಪ್ಪಾ ಅಂತಂದ್ರೆ ನಂಬಿಕೆ ಇಟ್ಟೋರಿಗೆ ಮೋಸ ಮಾಡ್ತಾರಂತ. ಇಲ್ಲಿ ಅವರಿಗೆ ರಿಷಾ ಗೌಡ ಅವ್ರು ಏನು ನಂಬಿಕೆ ಇಟ್ಟಿರಲಿಲ್ಲ. ಆ ಥರ ನಂಬಿಕೆ ಇಟ್ಟು ಮೋಸ ಮಾಡುವಂಥ ಅಲ್ಲಿ ಬಿಗ್ ಬಾಸಲ್ಲಿ ಯಾರ ಮೇಲೆ ಯಾರೂ ನಂಬಿಕೆ ಇಡೋದಿಲ್ಲ ಮತ್ತು ಅಲ್ಲಿ ಏನು ಅಂತ ಮೋಸ ಗಿಲ್ಲಿ ನಟ ಅವರಿಂದ ನಡೆದಿದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗಲ್ಲ. ಸೊ ಆ ರೀಸನು ತುಂಬಾನೇ ಸಿಲಿಯಾಗಿ ಅನಿಸ್ತು. ಮತ್ತು ಇವತ್ತು ನೋಡಿದ್ರೆ ಪ್ರೋಮೋದಲ್ಲಿ ಅವರು ಜಗಳ ಮಾಡ್ಕೊಂಡಿದ್ದಾರೆ ರಿಷಾ ಗೌಡ ಅವರು ಮತ್ತು ಗಿಲ್ಲಿ ನಟ. ಸೊ ನೀವು ಪ್ರೋಮೋ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಗಿಲ್ಲಿ ನಟ ಅವರು ತುಂಬ ಹೊತ್ತಿಂದ ಏನೋ ಬಕೆಟ್ಗಾಗಿ ವೇಟ್ ಮಾಡ್ತಾ ಇದ್ರು. ಬಟ್ ಇವರೇನೋ ಡಿಲೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮೇ ಬಿ ಆ ಫ್ರಸ್ಟ್ರೇಷನಲ್ಲಿ ಅವರು ಬಟ್ಟೆನ ತೊಗೊಂಬಂದು ವಾಶ್ರೂಮ್ ಹತ್ರ ಹಾಕಿದ್ದಾರೆ. ಆ್ಯಕ್ಚುಲಿ ತಪ್ಪೇ, ಯಾಕಂದ್ರೆ ವಾಶ್ರೂಮ್ ಹತ್ರ ಅವ್ರ ಬಟ್ಟೆಗಳನ್ನ ಮುಟ್ಟೋದು ಮತ್ತು ಅದನ್ನು ತಂದು ಇಡೋದು ತುಂಬ ತಪ್ಪಾಗಿದೆ. ಆದರೆ ಅವರ ರಿಯಾಕ್ಷನ್ ರಿಷಾ ಗೌಡ ತುಂಬಾನೇ ಅಗ್ರೆಸಿವ್ ಆಗಿರುತ್ತೆ, ಹೊಡೆದೇ ಬಿಡ್ತಾರೆ. ಸೊ ಆ್ಯಕ್ಚುಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಥರನೇ ಆಗಿದೆ ಅಲ್ಲಿ. ಮತ್ತು ಗಿಲ್ಲಿ ನಟ ಅವರ ಬಟ್ಟೆನೂ ಅವರು ಎಲ್ಲ ಕೆದಕಿ ಕಾಲಲ್ಲೆಲ್ಲ ತುಳಿದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಸೊ ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಸೊ ಆದರೆ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆದರೆ ಹೊರಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಲಾಸ್ಟ್ ಸೀಸನಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ರಂಜಿತ್ ಅವರು ಮತ್ತು ಲಾಯರ್ ಜಗದೀಶ್ ಅವ್ರ ಬಗ್ಗೆ ಮಾತುಕತೆ ಆಗಿ ಸ್ವಲ್ಪ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಆಯಿತು ಅಂತ ಅವ್ರು ಹೊರಗೆ ಹೋಗಬೇಕಾಗುತ್ತೆ. ಮತ್ತು ಅದಾದ ಮೇಲೆ ಭವ್ಯ ಗೌಡ ಅವರು ಅಷ್ಟೇ ಒಂದ್ಸರಿ ಹನುಮಂತ್ ಅವರಿಗೆ ಕೈ ಮಾಡಿದ್ರು. ಸೊ ಅದು ಒಂದು ಟಾಸ್ಕ್ ನಡೆಯುವಾಗ ಒಂದು ಮಿಸ್ ಆಗಿ ಆಯಿತು ಅಂತ ಅಂದ್ಬಿಟ್ಟು. ಬಟ್ ಆದರೂ ಅವರು ಸಾರಿ ಕೇಳಲೇಬೇಕಾಯಿತು. ಬಟ್ ಹನುಮಂತ್ ಅವರು ಅದನ್ನು ದೊಡ್ಡದಾಗಿ ಮಾಡಿರಲಿಲ್ಲ ಪಾಪ. ಆದರೆ ಬೇರೆಯವರಾಗಿದ್ದರೆ ತುಂಬಾನೇ ದೊಡ್ಡದಾಗಿ ಜಗಳಗಳಾಗೋದು. ಬಟ್ ಇವರು ಒಂದು ತಮಾಷೆಯಾಗಿ ತಗೊಂಡಿದ್ದಕ್ಕೆ ಅದು ಸರಿ ಹೋಯ್ತು ಅಂತಲೇ ಸುದೀಪ್ ಸರ್ ಹೇಳಿದ್ರು. ಮತ್ತು ಸಾರಿ ಕೇಳ್ದಂಗೆ ಏನು ಬಿಡಲಿಲ್ಲ, ಸಾರಿ ಕೇಳಿದ್ರು. ಹಾಗೆ ಈಗ ರಿಷಾ ಗೌಡ ಅವರಿಗೆ ಅವರು ಒಂದು ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಸೊ ಹೊಡೆದೇ ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಏನು ಹೊರಗೆ ಹೋಗ್ಬೇಕಾಗುತ್ತಾ ಅಥವಾ ಅವರು ಸಾರಿ ಕೇಳಿ ಅಲ್ಲಿಗೇನೆ ಸ್ಟಾಪ್ ಆಗುತ್ತಾ ನೋಡಬೇಕಾಗಿದೆ. ಸೊ ಇವತ್ತಿನ ಒಂದು ಪ್ರೊಮೋ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ರಿಷಾ ಗೌಡ ಎಷ್ಟೊಂದು ನೆಗೆಟಿವ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ಅಶ್ವಿನಿ ಗೌಡ ಅವರು ಗಿಲ್ಲಿ ನಟ ಅವರು ಅಶ್ವಿನಿ ಗೌಡಗೆ ಟಾರ್ಗೆಟ್ ಕೊಡ್ತಾರೆ. ಬಟ್ ಯಾಕೆಂದ್ರೆ ಅವರು ಒಬ್ರಿಗೊಬ್ರು ಒಳ್ಳೆಯ ಕಾಂಪಿಟೇಟರ್ ಆಗಿ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವರ ಒಂದು ಆಟಿಟ್ಯೂಡ್ ಯಾರಿಗೂ ಲೈಕ್ ಆಗಲ್ಲ, ಎಸ್ಪೆಷಲಿ ಗಿಲ್ಲಿ ನಟ ಅವ್ರಿಗಂತೂ ಲೈಕೇ ಆಗಲ್ಲ. ಸೊ ಹಾಗಾಗಿ ಅವರನ್ನ ಟಾರ್ಗೆಟ್ ಮಾಡಿದ್ರು. ಬಟ್ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಅವ್ರು ಪರ್ಸನಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಪರ್ಸನಲಿ ಅವ್ರು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇವರ ಒಂದು ಆಟಿಟ್ಯೂಡ್ ಅವ್ರಿಗೆ ಲೈಕ್ ಆಗ್ತಾ ಇಲ್ಲ. ಸೊ ಗಿಲ್ಲಿ ನಟ ಅವರಿಗೆ ಹಾಗಾಗಿ ಅವರು ಅಶ್ವಿನಿ ಗೌಡ ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಧನುಷ್ ಗೌಡ ಅವರು ಒಂದು ಮಾತು ಹೇಳ್ತಾರೆ. ಸೊ ತಮಾಷೆ ತುಂಬಾ ಮಾಡ್ತಾರೆ, ನಾವು ತಮಾಷೆ ಮಾಡಿದ್ರೆ ಸೀರಿಯಸ್ ಆಗಿ ತಗೊಂತಾರೆ, ಅದು ನಂಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಗಿಲ್ಲಿ ನಟ ಅವರು ಆ ರೀತಿ ಒಂದು ಸೀರಿಯಸ್ ಆಗಿ ತಗೊಂಡಿದ್ದು ನಾವು ನೋಡಿಲ್ಲ ಅಂತ ಧನುಷ್ ಗೌಡ ಅವರು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳ್ತಾ ಇಲ್ಲ. ಬಟ್ ಅವರ ಒಂದು ಈಗ ನಾವು 24 ಅವರ್ಸ್ ನಡೀತಾ ಇರುತ್ತೆ. ಸೊ ನಮ್ಮ ಒಂದು ಎಪಿಸೋಡ್ಗಳಲ್ಲಿ ಬರದೇ ಹೋಗ್ಬೋದು. ಬಟ್ ನೆಗೆಟಿವ್ ಆರ್ ಪಾಸಿಟಿವ್ ಗಿಲ್ಲಿ ನಟ ಅವರಂತೂ ಒಳ್ಳೆಯ ಒಂದು ಆಟಗಾರ ಅಥವಾ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಡುವಂಥ ವ್ಯಕ್ತಿ ಅಂತ ಅಂದ್ಬಿಟ್ಟು ಮಾತ್ರ ಗೊತ್ತಾಗುತ್ತೆ. ಸೊ ನನಗೆ ಏನನ್ಸುತ್ತೆ ಅಂದರೆ ಗಿಲ್ಲಿ ನಟ ಅವರೇ ವಿನ್ ಆಗಲಿ ಅಂತ ಅಂದ್ಬಿಟ್ಟು ನನ್ನ ವಿಶಸ್. ಮತ್ತು ನೀವು ಗಿಲ್ಲಿ ನಟ ಅವರಿಗೆ ಸಪೋರ್ಟ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.